ನಾನು ಪೃಥ್ವಿರಾಜ್ ಹೈಸ್ಕೂಲ್ ಕಂಪ್ಲೀಟ್ ಆದ ಮತ್ತೆ 1968 ಅಲ್ಲಿ 15ನೇ ವರ್ಷ ವಯಸ್ಸಿನಲ್ಲಿ ನಾನು ಅಥ್ಲೆಟಿಕ್ಸ್ ಅಭ್ಯಾಸ ಪ್ರಾರಂಭ ಮಾಡ್ಕೊಂಡೆ. ದಸರಾ ಸ್ಪೋರ್ಟ್ಸ್ ನಡೆಯುವಾಗ ಒಳ್ಳೊಳ್ಳೆ ಅಥ್ಲೀಟ್ಸ್ ಬರೋರು, ಅವ್ರನ್ನ ನೋಡ್ತಾ ಇದ್ವಿ, ಟಾಪ್ ಅಥ್ಲೀಟ್ಸ್ಗಳನ್ನ. ಅವ್ರನ್ನ ನೋಡ್ಬಿಟ್ಟು ಒಂಥರ ಖುಷಿ ಆಗೋದು ನಮಗೆ. ಅದೇ ತರ ಮೈಸೂರಲ್ಲಿ ಅಕಾಂಡೆ ಅಂತಿದ್ರು, ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಅಥ್ಲೀಟ್ಸ್, ನೈಜೀರಿಯನ್ ಅವರು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ರು. ಅವರು ಅಥ್ಲೆಟಿಕ್ಸ್ ಅಲ್ಲಿ 100 ಮೀಟರ್ಸ್ ಒಂಥರ ಪ್ರಾಕ್ಟೀಸ್ ಮಾಡೋಕ್ಕೆ ಅವ್ರಿಗೆ ಟೈಮ್ ಇರ್ತಾ ಇರಲಿಲ್ಲ. ಮೆಡಿಕಲ್ ಓದ್ತಾ ಇದ್ದಿದ್ರಿಂದ ಅವರು ಬಹಳ ಕಮ್ಮಿ ಪ್ರಾಕ್ಟೀಸ್ ಅಲ್ಲೇ ಒಳ್ಳೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು ಅವರು ಅಥ್ಲೆಟಿಕ್ಸ್ ಅಲ್ಲಿ. ನನಗೆ ಒಂಥರ ದೊಡ್ಡ ಇನ್ಸ್ಪಿರೇಷನ್ ಕೊಟ್ಟರು ಅವರು. 1969-70 ಅಲ್ಲಿ ಇಂಡಿಯಾದಲ್ಲೇ ಬೆಸ್ಟ್ ಸ್ಪ್ರಿಂಟರ್ಸ್ ಕೆನೆತ್ ಪವೆಲ್ ಮತ್ತೆ AP ರಾಮಸ್ವಾಮಿ ಇವರೆಲ್ಲ ಇದ್ರು. ಇಂಡಿಯಾದಲ್ಲೇ ಬೆಸ್ಟ್ ಸ್ಪ್ರಿಂಟರ್ಸ್ ಕರ್ನಾಟಕದವರು. ನಂದು ಫಸ್ಟ್ ನ್ಯಾಷನಲ್ಸ್ ಬಾಯ್ಸ್ ಅಂಡರ್ 18 400 ಮೀಟರ್ಸ್ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದೆ. ಅದಾದ ಮತ್ತೆ ನೆಕ್ಸ್ಟ್ ಇಯರೇ ಮೆನ್ ಸೆಕ್ಷನ್ಗೆ ಬಂದೆ. ನೆಕ್ಸ್ಟ್ ಇಯರ್ ಜಂಪ್ ಆಯಿತು ನಂದು ಪರ್ಫಾರ್ಮೆನ್ಸ್. ಇದಕ್ಕಿಂದಕ್ಕೆ ಸಡನ್ ಆಗಿ ತುಂಬ ಜಂಪ್ ಆಯಿತು ಪರ್ಫಾರ್ಮೆನ್ಸ್. ಆವಾಗ ಮೈಸೂರು ಯೂನಿವರ್ಸಿಟಿ ಫಸ್ಟ್ ಬಂದೆ 200. ನಾನು ಪೃಥ್ವಿರಾಜ್, ಅಥ್ಲೀಟು, ನಿವೃತ್ತ ವಿಜಯ ಬ್ಯಾಂಕ್. ನಾನು ಅಥ್ಲೆಟಿಕ್ಸ್ ಪ್ರಾರಂಭ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ. ಡೆಮಾನ್ಸ್ಟ್ರೇಷನ್ ಮಲ್ಟಿಪರ್ಪಸ್ ಸ್ಕೂಲಲ್ಲಿ ಓದ್ತಾ ಇದ್ದಾಗ ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರು ಡಾಕ್ಟರ್ ಕೃಷ್ಣ ಹೆಬ್ಬಾರ್ ಅಂತಿದ್ರು. ಅವ್ರ ಮೂಲಕ ನಾನು ಬಾಸ್ಕೆಟ್ಬಾಲ್ ಆಡೋದನ್ನು ಕಲಿತು ಅದನ್ನ ಒಳ್ಳೆ ಪ್ಲೇಯರ್ ಆಗಬೇಕು ಅನ್ನೋ ಆಸೆ ಇತ್ತು ನನಗೆ. ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಆಮೇಲೆ ಹೈಸ್ಕೂಲ್ ಕಂಪ್ಲೀಟ್ ಆದ ಮತ್ತೆ 1968 ಅಲ್ಲಿ 15ನೇ ವರ್ಷ ವಯಸ್ಸಿನಲ್ಲಿ ನಾನು ಅಥ್ಲೆಟಿಕ್ಸ್ ಅಭ್ಯಾಸ ಪ್ರಾರಂಭ ಮಾಡಿಕೊಂಡೆ. ಆವಾಗ ಅಥ್ಲೆಟಿಕ್ಸ್ ಜೊತೆಗೆ ಬಾಸ್ಕೆಟ್ಬಾಲ್ ಕೂಡ ಜೊತೆಗೆ ಆಡ್ತಾ ಇದ್ದೆ ಬೆಳಗ್ಗೆ ಸಾಯಂಕಾಲ 2 ಹೊತ್ತು. ಅಥ್ಲೆಟಿಕ್ಸಲ್ಲಿ ನಮಗೆ ಕೋಚ್ ಯಾರೂ ಇರ್ತಾ ಇರಲಿಲ್ಲ. ಸೀನಿಯರ್ ಅಥ್ಲೀಟ್ಗಳಿದ್ರು, ಮತ್ತು ನಾವು ಸೆಲ್ಫ್ ಟ್ರೈನಿಂಗ್ ಮಾಡ್ಕೋತಾ ಇದ್ವಿ. ಅದೇ ಬಾಸ್ಕೆಟ್ಬಾಲಲ್ಲಿ ನಮಗೆ ನಂಜುಂಡಯ್ಯ ಅಂತಿದ್ರು, ಅವ್ರು ಕೋಚ್ ಮಾಡೋರು. ಆಮೇಲೆ ಕೃಷ್ಣಪ್ಪ ಅಂತಿದ್ರು, ಅವ್ರು ಕೂಡ ಕೋಚ್ ಮಾಡಿದ್ದಾರೆ ಬಾಸ್ಕೆಟ್ಬಾಲಲ್ಲಿ. ಅಥ್ಲೆಟಿಕ್ಸಲ್ಲಿ ಹೇಳೋ ಥರ ನಮಗೆ ಮೈಸೂರಿಂದ ಅಂಥ ಟಾಪ್ ಅಥ್ಲೀಟ್ಸ್ ಯಾರೂ ಇರಲಿಲ್ಲ. ನಮ್ಗೆ ಒಂದು ಅನುಕೂಲ ಏನು ಅಂತಂದರೆ, ದಸರಾ ಸ್ಪೋರ್ಟ್ಸ್ ನಡೆಯುವಾಗ ಒಳ್ಳೊಳ್ಳೆ ಅಥ್ಲೀಟ್ಸ್ ಬರೋರು, ಅವ್ರನ್ನ ನೋಡ್ತಾ ಇದ್ವಿ, ಟಾಪ್ ಅಥ್ಲೀಟ್ಸ್ಗಳನ್ನ. ಅವ್ರನ್ನ ನೋಡ್ಬಿಟ್ಟು ಒಂಥರ ಖುಷಿ ಆಗೋದು ನಮಗೆ. ಅದೇ ಥರ ಮೈಸೂರಲ್ಲಿ ಅಕಾಂಡೆ ಅಂತಿದ್ರು, ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಅಥ್ಲೀಟ್ಸ್. ಅವರು ನೈಜೀರಿಯನ್ ಅವರು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ರು. ಅವರು ಫುಟ್ಬಾಲ್ ಮತ್ತು 100 ಮೀಟರ್ ಸ್ಪ್ರಿಂಟ್ ಎರಡೂ ಮಾಡ್ತಾಯಿದ್ರು. ಅಥ್ಲೆಟಿಕ್ಸಲ್ಲಿ 100 ಮೀಟರ್ಸು ಒಂಥರ ಪ್ರಾಕ್ಟೀಸ್ ಮಾಡೋಕ್ಕೆ ಅವ್ರಿಗೆ ಟೈಮ್ ಇರ್ತಾ ಇರಲಿಲ್ಲ. ಮೆಡಿಕಲ್ ಓದ್ತಾ ಇದ್ದಿದ್ದರಿಂದ ಅವರು ಭಾಳ ಕಮ್ಮಿ ಪ್ರಾಕ್ಟೀಸಲ್ಲೇ ಒಳ್ಳೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು ಅವರು ಅಥ್ಲೆಟಿಕ್ಸಲ್ಲಿ. ನನಗೆ ಒಂಥರ ದೊಡ್ಡ ಇನ್ಸ್ಪಿರೇಷನ್ ಕೊಟ್ಟರು ಅವರು. ಅವರ ಸ್ಟೈಲು, ಓಡೋ ಸ್ಟೈಲು, ಬೌನ್ಸು ಮತ್ತು ಹೈನಿ ಒಂಥರ ನ್ಯಾಚುರಲ್ ಸ್ಟೈಲು ತುಂಬ ಚೆನ್ನಾಗಿತ್ತು. ನೋಡೋದಕ್ಕೆ ಒಂಥರ ಆನಂದ ಅನಿಸ್ತಾ ಇತ್ತು ಅವ್ರದ್ದು ಸ್ಟೈಲು. ಜೊತೆಗೆ ಅವರ ಬಾಡಿನೂ ಒಳ್ಳೆ ಮಸ್ಕ್ಯುಲರ್ ಬಾಡಿ. ಅವರು ಯಾವ ಒಂಥರ ವೆಯ್ಟ್ಸು ಏನು ಮಾಡದೆ ಅಂತ ಬಂದಿರೋ ಬಾಡಿ. ಒಂಥರ ಗಿಫ್ಟೆಡ್ 100 ಮೀಟರ್ಸ್ ರನ್ನರು. ಯಾವ ಶಿಸ್ತಿನ ಅಭ್ಯಾಸನೂ ಇಲ್ಲದೆ 10.6 ಸೆಕೆಂಡ್ಸ್ ಓಡಿದ್ದವರು. ಅವರ ಜ್ಞಾಪಕಾರ್ಥವಾಗಿ ಒಂದು ದೊಡ್ಡ ಸಾಧನೆ ಮಾಡಿದ್ದು ಅಂತಂದರೆ, ಅವ್ರದ್ದು ಕಂಪ್ಲೀಟ್ ಆದಮೇಲೆ ಮೆಡಿಕಲ್ ಡಿಗ್ರಿ ಕಂಪ್ಲೀಟ್ ಆದಮೇಲೆ ವಾಪಸ್ ನೈಜೀರಿಯಾಗೆ ಹೋಗೋಕ್ಕೆ ಮುಂಚೆ 1969-70 ಅಲ್ಲಿ ಇಂಡಿಯಾದಲ್ಲೇ ಬೆಸ್ಟ್ ಸ್ಪ್ರಿಂಟರ್ಸು ಕೆನೆತ್ ಪವೆಲ್ ಮತ್ತು AP ರಾಮಸ್ವಾಮಿ ಇವರೆಲ್ಲ ಇದ್ದರು. ಇಂಡಿಯಾದಲ್ಲೇ ಬೆಸ್ಟ್ ಸ್ಪ್ರಿಂಟರ್ಸು ಕರ್ನಾಟಕದವರು. ಅವ್ರ ಮುಂದೆ ಅವ್ರಿಗೆ ಈಕ್ವಲ್ ಆಗಿದ್ರು ಇವರು. ಅಂಥ ಟೈಮಲ್ಲಿ ಇವರು ಸ್ಟೇಟಲ್ಲಿ ಸೆಕೆಂಡ್ ಬಂದರು 100 ಮೀಟರ್ಸು. AP ರಾಮಸ್ವಾಮಿ ಫಸ್ಟು 10.6, ಇವರು ಸೆಕೆಂಡು 10.6, ಆಮೇಲೆ ಕೆನೆತ್ ಪವೆಲ್ ಥರ್ಡ್ ಬಂದಿದ್ದು 10.7 ಏನೋ. ಸೊ ಹಾಗೆ ನ್ಯಾಷನಲ್ಸ್ಗೆ ಹೋಗ್ಬಿಟ್ಟು ನ್ಯಾಷನಲ್ಸಲ್ಲೂ ಸೆಕೆಂಡ್ ಬಂದರು ಇವರು. ಅದು ಒಂದು ದೊಡ್ಡ ಸಾಧನೆ ಅವರು. ಅವ್ರನ್ನ ನೋಡ್ಬಿಟ್ಟು ಭಾಳ ಇಂಪ್ರೆಸ್ ಆಯಿತು ನನಗೆ. ಸೊ ಹಾಗೆ ಕಂಟಿನ್ಯೂ ಮಾಡಿದೆ ಅಥ್ಲೆಟಿಕ್ಸು. ಬಟ್ ನನ್ನ ಇದರಲ್ಲಿ ಎಲ್ಲ ಸೀನಿಯರ್ಸ್ ಎಲ್ಲ ಇದ್ದಿದ್ದರಿಂದ ಜೂನಿಯರ್ಸ್ ಕಮ್ಮಿ ಇದರಲ್ಲಿ. ಸೊ ಎಲ್ಲ ಸೀನಿಯರ್ ಅಥ್ಲೀಟ್ಸ್ಗಳು ಜಾಸ್ತಿ ಇದ್ದರು. ಅವ್ರ ಜೊತೆ ಒಂಥರ ಕಂಪೀಟ್ ಮಾಡಿಕೊಂಡು ಒಂಥರ ಪ್ಲೇಸಿಂಗ್ ಏನು ಬರ್ತಾ ಇರಲಿಲ್ಲ ನನಗೆ ಸ್ಟಾರ್ಟಿಂಗಲ್ಲಿ. ಆವಾಗ ಕೆಲವ್ರು ಏನು ಮಾಡೋರು, ಕೆಲವ್ರು ರೇಗಿಸೋರು, ಏನೋ ನಿನ್ನ ಕೈಯಲ್ಲಿ ಆಗಲ್ಲ, ಬಿಟ್ಬಿಡು, ನೀನು ಯಾತಕ್ಕೆ ಸುಮ್ಮನೆ ಅಥ್ಲೆಟಿಕ್ಸ್ ಎಲ್ಲ ಮಾಡೋಕ್ಕೆ ಹೋಗ್ತೀಯ, ನೀನು ಬಿಟ್ಬಿಡು, ಆಗೋದಿಲ್ಲ ಅಂತ. ಅದೊಂಥರ ನನಗೆ ಸ್ಫೂರ್ತಿ ಕೊಡ್ತು. ಆ ಟೈಮಲ್ಲಿ ನನಗೇನು ಅನ್ನಿಸ್ತು ಅಂತಂದರೆ, ಈಗ ಅಥ್ಲೆಟಿಕ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಬಾಸ್ಕೆಟ್ಬಾಲ್ ಬಿಟ್ಬಿಡೋಣ ಅಂತಂದ್ಬಿಟ್ಟು ಬಾಸ್ಕೆಟ್ಬಾಲ್ ತುಂಬ ಚೆನ್ನಾಗಿ ಆಡ್ತಾ ಇದ್ದೆ. ಬಾಸ್ಕೆಟ್ಬಾಲ್ ಬಿಟ್ಬಿಟ್ಟೆ, ನಾನು ಪ್ರಾಕ್ಟೀಸ್ ಮಾಡೋದು ಬಿಟ್ಬಿಟ್ಟೆ. ಬಟ್ ಕಾಲೇಜ್ಗೆಲ್ಲ ಆಡ್ತಾ ಇದ್ದೆ, ಮಹಾರಾಜಾಸ್ ಕಾಲೇಜ್ಗೆ. ಆಮೇಲೆ ಸ್ವಲ್ಪ ಪರ್ಫಾರ್ಮೆನ್ಸು ಬರ್ತಾ ಬಂತು. ನಂದು ಫಸ್ಟ್ ನ್ಯಾಷನಲ್ಸು ಬಾಯ್ಸ್ ಅಂಡರ್ 18 400 ಮೀಟರ್ಸ್ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದೆ. ಅದಾದ ಮತ್ತೆ ನೆಕ್ಸ್ಟ್ ಇಯರೇ ಮೆನ್ ಸೆಕ್ಷನ್ಗೆ ಬಂದೆ. ನೆಕ್ಸ್ಟ್ ಇಯರ್ ಜಂಪ್ ಆಯಿತು ನಂದು ಪರ್ಫಾರ್ಮೆನ್ಸ್. ಇದಕ್ಕಿಂದಕ್ಕೆ ಸಡನ್ ಆಗಿ ತುಂಬ ಜಂಪ್ ಆಯಿತು ಪರ್ಫಾರ್ಮೆನ್ಸು. ಆವಾಗ ಮೈಸೂರು ಯೂನಿವರ್ಸಿಟಿ ಫಸ್ಟ್ ಬಂದು 200. ಸ್ಟೇಟ್ ಸೆಲೆಕ್ಷನ್ಸ್ ಇತ್ತು. ಸ್ಟೇಟ್ ಸೆಲೆಕ್ಷನ್ಸ್ ಮೆನ್ನಲ್ಲಿ ಆವಾಗ ಜಸ್ಟ್ 19 ವರ್ಷ. ಸ್ಟೇಟ್ ಸೆಲೆಕ್ಷನ್ಸ್ ಮೆನ್ನಲ್ಲಿ ಎಲ್ಲ ದೊಡ್ಡವ್ರಿಗೆಲ್ಲ ಹೊಡೆದ್ಬಿಟ್ಟು ಸೆಕೆಂಡ್ ಪ್ಲೇಸ್ ಬಂತು ಮೆನ್ನಲ್ಲಿ. ಆಮೇಲೆ ನ್ಯಾಷನಲ್ಸಲ್ಲಿ 4x400 ರಿಲೇ ಒಳ್ಳೆ ರೇಸ್ ಹೊಡ್ಬಿಟ್ಟು 4x400 ರಿಲೇನು ಸೆಕೆಂಡ್ ಬಂತು ಆವಾಗ ಇದೆಲ್ಲ ಖುಷಿ ಏನಂತಂದರೆ, ನಾವೆಲ್ಲ ಹುಡುಗರಾಗಿದ್ದಾಗ ನಾವು ನೋಡ್ತಾ ಇದ್ದಿದ್ದು ಅಥ್ಲೀಟ್ಸು AP ರಾಮಸ್ವಾಮಿನೇ ಆಗಲಿ, ಶ್ರೀಧರ್ ಆಳ್ವಾನೇ ಆಗಲಿ,
ಇವ್ರನ್ನೆಲ್ಲ ನಾವು ನೋಡ್ತಾ ಇದ್ದವರು ನಮ್ಮ ಜೊತೆನೇ ಸ್ಟೇಟ್ ಟೀಮಲ್ಲಿ ಇರೋದು ಅಂತಂದರೆ ನನಗೆ ನಂಬಕ್ಕೆ ಸಾಧ್ಯ ಇಲ್ಲ, ಆ ಥರ ಇತ್ತದು ಪೊಸಿಷನ್. ಭಾಳ ಖುಷಿ ಆಗೋದದು. ಸ್ವಲ್ಪ ಡೌನ್ ಆಯಿತು ಪರ್ಫಾರ್ಮೆನ್ಸು, ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ. 76ಅಲ್ಲಿ ನಾನು ಗಂಗೋತ್ರಿ ಸೇರಿದೆ. ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಇಂಗ್ಲೀಷ್ ಮಾಡಿದೆ ಗಂಗೋತ್ರಿಲಿ. ಆವಾಗ 100, 200, 400 ಮೂರು ಫಸ್ಟ್ ಬಂದ್ಬಿಟ್ಟು 200ಅಲ್ಲಿ ಮೈಸೂರು ಯೂನಿವರ್ಸಿಟಿ ರೆಕಾರ್ಡ್ ಮಾಡಿದೆ 21.9 ಸೆಕೆಂಡ್ಸು. ಅದು 2005ಅಲ್ಲಿ, ಅಂದರೆ 29 ಇಯರ್ಸ್ ಆದಮೇಲೆ ಭರತ್ ಅನ್ನೋರು ಬ್ರೇಕ್ ಮಾಡಿದ್ರು 2005ಅಲ್ಲಿ. 400 ಇಂಟರ್ ಯೂನಿವರ್ಸಿಟಿ ಫಸ್ಟ್ ಬಂದೆ. 400 ಫಸ್ಟ್ ಬಂದ್ಬಿಟ್ಟು ಓಪನ್ ನ್ಯಾಷನಲ್ಸಲ್ಲಿ ಕಂಬೈನ್ಡ್ ಯೂನಿವರ್ಸಿಟೀಸ್ ರೆಪ್ರೆಸೆಂಟ್ ಮಾಡಿದೆ. ಅದೊಂದು ಅಚೀವ್ಮೆಂಟ್ ಆಯಿತು. ಆಮೇಲೆ ಕಡೆಗೆ ವಿಜಯ ಬ್ಯಾಂಕ್ ಸೇರಿದೆ. ವಿಜಯ ಬ್ಯಾಂಕ್ ಸೇರಿದ ಮತ್ತೆ ಅಲ್ಲೂ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿಕೊಂಡೇ ಬಂದೆ. 1978ಅಲ್ಲಿ ಬ್ಯಾಂಕಾಕ್ ಏಷ್ಯನ್ ಗೇಮ್ಸ್ ಪ್ರಾಬಬಲ್ಸ್ ಕ್ಯಾಂಪ್ ನಡೀತು ಪಾಟ್ಯಾಲದಲ್ಲಿ, ಅದಕ್ಕೆ ಸೆಲೆಕ್ಟ್ ಆಗಿದ್ದೆ ನಾನು. ಸೆಲೆಕ್ಟ್ ಆಗಿ ಹೋಗ್ಬಿಟ್ಟು ಕಡೆಗೆ ಇಂಡಿಯನ್ ಫೈನಲ್ ಸೆಲೆಕ್ಷನ್ ಬಂದಾಗ ಸೆಲೆಕ್ಟ್ ಆಗಲಿಲ್ಲ, ಇಂಡಿಯನ್ ಟೀಮ್ಗೆ ಮಿಸ್ ಆಯಿತು. ಆಮೇಲೆ ಬೆಂಗಳೂರಿಗೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ಸ್ಟೇಟ್ ಒಲಿಂಪಿಕ್ಸ್ ನಡೀತು. ಸ್ಟೇಟ್ ಒಲಿಂಪಿಕ್ಸಲ್ಲಿ 400 ಮೀಟರ್ಸ್ ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದೆ. 48.5 ಸೆಕೆಂಡ್ಸ್ ಮಾಡಿಬಿಟ್ಟು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದೆ. ಇದೇ ಪರ್ಫಾರ್ಮೆನ್ಸ್ ನನಗೆ ಭಾಳ ಖುಷಿ ಆಯಿತು. ಇದೇ ಪರ್ಫಾರ್ಮೆನ್ಸ್ ನಾನು ಸೆಲೆಕ್ಷನಲ್ಲಿ ಮಾಡಿದರೆ ಅಟ್ಲೀಸ್ಟ್ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆಗ್ಬೋದಾಗಿತ್ತು ಅಂತ. ಸೊ ಅದೊಂದು ಮಿಸ್ ಆಯಿತು. 85 ಮಾರ್ಚಲ್ಲಿ ಒಳ್ಳೆ ಫಾರ್ಮಲ್ಲಿರುವಾಗ ಏನೋ ದುರದೃಷ್ಟಕರ ಒಂದು ಮೋಟರ್ ಆಕ್ಸಿಡೆಂಟ್ ಆಯಿತು. ಮೋಟರ್ ಆಕ್ಸಿಡೆಂಟ್ ಆಗಿ ನನ್ನ ಕಾಲು ಫ್ರ್ಯಾಕ್ಚರ್ ಆಗಿ ಆಪ್ರೇಷನ್ ಸರಿಯಾಗದೆ ಕಾಂಪ್ಲಿಕೇಶನ್ ಆಯಿತು. ಸೊ ಅದು ಪ್ರೊಲಾಂಗ್ ಆಯಿತು. ಯಾವಾಗಿತ್ತು ಪ್ರೊಲಾಂಗ್ ಆಯಿತು ಅಥ್ಲೆಟಿಕ್ಸ್ ಬಿಟ್ಟೆ, ನಾನು ಕಂಟಿನ್ಯೂ ಮಾಡಲಿಲ್ಲ. ಆಮೇಲೆ ಕಾಲೆಲ್ಲ ಸರಿ ಆದಮೇಲೆ ಒಂಥರ ಆ್ಯಸ್ ಅ ಸಾರ್ಟ್ ಆಫ್ ಲೈಫ್ ಸ್ಟೈಲ್ ಹಾಗೆ ಫಿಟ್ನೆಸ್ಸು ಕಂಟಿನ್ಯೂ ಮಾಡ್ತಾ ಬಂದೆ. ಜಾಗಿಂಗು ಅದು ಇದೆಲ್ಲ ಒಂಥರ ಪ್ಲೆಷರ್ ಥರ ಮಾಡ್ತೀನಿ ನಾನು. ಜಾಗ್ ಮಾಡ್ತೀನಿ, ಸ್ಟ್ರೈಡಿಂಗ್ ಮಾಡ್ತೀನಿ, ಒಂಥರ ಸ್ಪ್ರಿಂಟಿಂಗ್ ಮಾಡ್ತೀನಿ. ಅದೇ ಒಂಥರ ಖುಷಿ ಮಾಡೋದಕ್ಕೆ, ಅದೆಲ್ಲ ಮಾಡ್ತಾ ಇರ್ತೀನಿ ನಾನು. ಕರ್ನಾಟಕ ಸ್ಟೇಟಿಂದ ಹೇಳಬೇಕು ಅಂತಂದರೆ ಈಗ ಬೆಸ್ಟ್ ಆ್ಯಥ್ಲೀಟ್ ಅಂತಂದರೆ ಒನ್ ಆಫ್ ದ ಆಲ್ ಟೈಮ್ ಗ್ರೇಟ್ಸ್ ಅಂತಂದರೆ ಉದಯ್ ಕೆ ಪ್ರಭು, 400 ಮೀಟರ್ಸು. ಅವರ ದುರದೃಷ್ಟಕರ ಅವ್ರಿಗೆ ಇದು ಸಿಗಲಿಲ್ಲ, ಅರ್ಜುನ್ ಅವಾರ್ಡ್ ಸಿಗಲಿಲ್ಲ ಪ್ರಭುಗೆ. ಬಟ್ ಇವ್ರಿಗೆ ಒಂದು ಕಾನ್ಸಲೇಷನ್ ಅಂತಂದರೆ ಕಡೆಗೆ ಖೇಲ್ ರತ್ನ ಅವಾರ್ಡ್ ಸಿಕ್ತು. ಅದೊಂದು ಗ್ರೇಟು, ಅದಿನ್ನೂ ಹೈಯರ್ ಅವಾರ್ಡು, ಅರ್ಜುನ್ ಅವಾರ್ಡ್ಗಿಂತ ದೊಡ್ಡ ಅವಾರ್ಡ್ ಅದು. 68ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಮಹಾರಾಜಾಸ್ ಕಾಲೇಜ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಓಬಲ್ ಗ್ರೌಂಡ್ ಇರಲಿಲ್ಲ ಅವಾಗ, ಕ್ರಾಫರ್ಡ್ ಹಾಲ್ ಎದುರುಗಡೆ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಸೊ ಅಲ್ಲೇ ಎಲ್ಲ ಮೀಟ್ಗಳು, ದಸರಾ ಮೀಟು ಅದು ಇದೆಲ್ಲ ಅಲ್ಲೇ ನಡೀತಾ ಇತ್ತು. ನಾವು ಮೈಸೂರಲ್ಲಿ ನಮ್ಮ ನಟರಾಜ್ ಅಂತ ಒಬ್ಬ ಇದ್ದ, ಹರ್ಡಲ್ಸ್ ಮಾಡ್ತಾ ಇದ್ದ. ಆಮೇಲೆ ಶಿವೇಗೌಡ ಮತ್ತು ಕೈಲಾಸ್ ಮೂರ್ತಿ ಇವರೆಲ್ಲ ಇದ್ದರು, ಇವರೆಲ್ಲ ಮಾಡ್ತಾಯಿದ್ರು. ತಿರುಮಲೇನೂ ನಮ್ಮ ಜೊತೆ ಬಾಸ್ಕೆಟ್ಬಾಲ್ ಆಡ್ತಾಯಿದ್ರು. ನಾನು ಬಿಟ್ಟಿದ್ದು, ನನಗೆ ಆ್ಯಕ್ಚುಲಿ ಬಾಸ್ಕೆಟ್ಬಾಲಿಂದ ನನಗೆ ನನ್ನ ಅಥ್ಲೆಟಿಕ್ಸು, ನನ್ನ ಸ್ಟೈಲು, ರನ್ನಿಂಗ್ ಆ್ಯಕ್ಷನ್ನು, ಬೌನ್ಸು ಮತ್ತು ಹೈನಿ ಎಲ್ಲ ಒಳ್ಳೆ ಚೆನ್ನಾಗಿ ಬರೋದಕ್ಕೆ ಬಾಸ್ಕೆಟ್ಬಾಲೇ ಕಾರಣ ಅಂತ ಹೇಳ್ಬೋದು. ಸೊ ನನಗೆ ಲಾಸ್ಟಲ್ಲಿ ಅನಿಸುತ್ತೆ ನಾನು ಬಿಟ್ಟಿದ್ದೂ ತಪ್ಪಾಯಿತು, ಎರಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅಂತ ಅಂದ್ಬಿಟ್ಟು. ಬಟ್ ಕೋಚ್ ಅಂತ ಯಾರಿರಲಿಲ್ಲ. ಆ್ಯಕ್ಚುಲಿ ನನಗೆ ಕೋಚ್ ಬಂದು ಮತ್ತೆ ಸ್ವಲ್ಪ ಅಷ್ಟು ಅಗ್ರಿ ಆಗಲಿಲ್ಲ, ಒಂಥರ ಸ್ವಲ್ಪ ಸ್ಪಾಯ್ಲ್ ಆಯಿತು ನನಗೆ. ಸ್ವಲ್ಪ ಹಾಗೆ ಕಂಟಿನ್ಯೂ ಆಗ್ಕೊಂಡು ಬಂದೆ. ಆಮೇಲೆ ಸ್ವಲ್ಪ ಗ್ಯಾಪ್ ಇತ್ತು, ಆಮೇಲೆ ಸರಿ ಆಯಿತು. ಅಲ್ಲಿ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಟ್ರೈನಿಂಗ್ ಇರೋದು. ಬೆಳಗ್ಗೆ ಸಾಯಂಕಾಲ ಸ್ಪೀಡ್ ವರ್ಕೋ ಏನಾದ್ರು ಒಂದು ಇರೋದು. ಬೆಳಗ್ಗೆ ಟ್ರೈನಿಂಗು, ಬೆಳಗ್ಗೆ ನಮಗೆ ಒಂದು ಬೆಡ್ ಟೀ ಅಂತ ಬಂದ್ಬಿಡೋದು. ಬೆಡ್ ಟೀ ಕುಡ್ಕೊಂಡು ಆದ್ಮೇಲೆ ತಕ್ಷಣ ಪ್ರಾಕ್ಟೀಸ್ಗೆ ಹೋಗಬೇಕು. ಎಲ್ಲ ಇದು ಮಾಡ್ಕೊಂಡು ಬೆಡ್ ಟೀ ಅದೇ ಒಂಥರ ಅಲಾಮು. ಬೆಡ್ ಟೀ ಕುಡಿದ್ಬಿಟ್ಟು ಬೆಳಗ್ಗೆ 5 ಗಂಟೆಗೋ 5:30ಗೇನೋ ಟೀ ಬರ್ತಾಯಿತ್ತು. ಅದಾದ್ಮೇಲೆ ತಕ್ಷಣ ಪ್ರಾಕ್ಟೀಸ್ಗೆ ಹೋಗೋದು. ಪ್ರಾಕ್ಟೀಸ್ ಎಲ್ಲ ಮುಗಿದ ಮತ್ತೆ ಬ್ರೇಕ್ಫಾಸ್ಟು. ಸೊ ಕ್ಯಾಂಪಲ್ಲಿ ಇರೋದ್ರಿಂದ ನಮ್ಮದೇನು ಕೈಯಿಂದ ಏನು ಖರ್ಚಿಲ್ಲ, ಎಲ್ಲ ಅಲ್ಲೇ ಫ್ರೀಯಾಗಿ ಆಗೋದು. ಬಟ್ ಇವ್ರಿಗೆಲ್ಲ ಈ ಟಿಸ್ಕೋ ಟೆಲ್ಕೋದಲ್ಲಿ ಇದ್ದವ್ರಿಗೆಲ್ಲ ಅವ್ರಿಗೆಲ್ಲ ಒಂದು ಎಕ್ಸ್ಟ್ರಾ ಅಲವೆನ್ಸ್ ಅಂತ ಕೊಡೋರು. ಕೆಲವ್ರು ಏನು ಮಾಡೋರು ಅಂತಂದರೆ, ಕೆಲವು ಅನ್ನೆಸರಿ ಕ್ಯಾಂಪು, ಬರೀ ಕ್ಯಾಂಪ್ಗೋಸ್ಕರ ಅಲವೆನ್ಸ್ ಸಿಗುತ್ತೆ ಅಂತಂದ್ಬಿಟ್ಟು ಸೆಲೆಕ್ಟ್ ಹಾಕ್ಕೊಂಡು ಕ್ಯಾಂಪಿಗೆ ಬಂದ್ಬಿಡೋರು. ಸೊ ಅದು ಉಳಿಸ್ಕೋತಾ ಇರೋದು. ಕೆಲವರು ಅದರಲ್ಲಿ ಬಾದಾಮಿ ಅದು ಇದು ಅಂತ ಎಕ್ಸ್ಟ್ರಾ ಫುಡ್ ತಗೊಳ್ಳೋರು. ಬಟ್ ಎಕ್ಸ್ಟ್ರಾ ಫುಡ್ ನೆಸೆಸಿಟಿ ಇರಲಿಲ್ಲ ಅಲ್ಲಿ, ಎಲ್ಲ ಒಳ್ಳೆ ಫುಡ್ಡೇ ಇತ್ತಲ್ಲಿ. ಬೆಳಗ್ಗೆ ಬ್ರೇಕ್ಫಾಸ್ಟು ಮೊಟ್ಟೆ, ಹಾಲು, ಕಾರ್ನ್ಫ್ಲೇಕ್ಸು ಇಲ್ಲ ಓಟ್ಸು ಏನಾದ್ರು ಒಂದು ಇರೋದು, ಬ್ರೆಡ್ಡು. ಮಧ್ಯಾಹ್ನ ರಾಜ್ಮಾ, ಚಿಕನ್ನು ಇದೆಲ್ಲ ಮಾಡೋರು. ಸಾಯಂಕಾಲ ವರ್ಕೌಟ್ ಆದಮೇಲೆ ಹಾಲು. ಅಥ್ಲೀಟ್ಸ್ ಅಂತಂದರೆ ನನಗೆ ಖುಷಿಯಾಗಿದ್ದು ಅಂತಂದರೆ ಜ್ಞಾನಶೇಖರನ್ನು ಕ್ಯಾಂಪಲ್ಲಿದ್ದ 78 ಏಷ್ಯನ್ ಗೇಮ್ಸಲ್ಲಿ 200 ಮೀಟರ್ಸ್ ಫಸ್ಟು, 100 ಮೀಟರ್ಸ್ ಸೆಕೆಂಡು. ಅವನು ಒಂಥರ ಒಂಥರ ವರ್ಕೌಟು. ಕೆನೆತ್ ಪವೆಲ್ಗೂ ಜ್ಞಾನಂಗೂ ಇಬ್ಬರು ಬೇರೆ ಬೇರೆ ಜನ್ರೇಷನು. ಇಬ್ರಿಗೂ ಕಂಪೇರ್ ಮಾಡಿದ್ರೆ ಜ್ಞಾನ ಒಂಥರ ಟ್ರೈನಿಂಗು ಭಾಳ ಲೈಟು, ಒಂಥರ ಮೆಡಿಸಿನ್ ಥರ ತಗೊಳ್ಳೋದು ಜ್ಞಾನ. ಅದೇ ಕೆನೆತ್ ಪವೆಲ್ಲು ಒಂಥರ ವಾಟ್ರ್ ಥರ ತಗೊಳ್ಳೋದು. ಅಂದರೆ ಅವರ ಫಿಸಿಯಾಲಜಿಗೆ ಅದು ಸೂಟ್ ಆಗ್ತಾ ಇರಲಿಲ್ಲ ಆ ಥರ. ಅಂಥದ್ರಲ್ಲೂ 300 ಮೀಟರ್ಸ್ ಒಳ್ಳೆ ಟೈಮಿಂಗು, ಫಸ್ಟ್ ಕ್ಲಾಸ್. ನಾವು ಒಂದ್ಸಲ 300 ಅಲ್ಲಿ ಟೈಮ್ ಟ್ರಯಲ್ ನಡೀತಾ ಇತ್ತು. ಒಂದು ಅರೌಂಡ್ 35 ಸೆಕೆಂಡ್ಸ್ ಏನೋ ಮಾಡಿದ್ದೆ ನಾನು.
ಜ್ಞಾನ ಕರೆದ್ಬಿಟ್ಟು ಎಲ್ಲ ತಮಿಳಲ್ಲೇ ಮಾತಾಡೋದು ಜ್ಞಾನ. ಏನೋ ಪ್ರದೇವ್ ಅಂತ, ಪೃಥ್ವಿರಾಜ್ ಅಂತ ಹೇಳಲ್ಲ, ಪ್ರದೇವ್ ಅಂತ ಕರೆಯೋದು. ಪೃಥ್ವಿರಾಜ್ ಅಂತ ತಮಿಳ್ನವ್ರು ಕರೆಯೋದು. ಏನೋ ಪ್ರದೇವ್, ಏನೋ ಟೈಮಿಂಗ್ಸ್ ಅಂತ ಕೇಳೋದಕ್ಕೆ 35 ಸೆಕೆಂಡ್ಸ್ 35 ಅಂತಂದೆ. ಅದಕ್ಕೆ ಅವರು, ನಾನು ಎವಳೆ பண்ணியிருக்கேன் தெரியுமா, இந்த ட்ராக்ல 33 செகண்ட்ஸ் பண்ணியிருக்கேன், ಸೈನಿ அப்படியே வந்துட்டு ಸ್ಟಾಪ್ ವಾಚ್ ಕಾಟ್ನಾರ್ ಏನಕ್ಕೆ ಅಂತ ಇದ್ದಾಗ ಹೇಳ್ಕೊಂಡ. ಅಂಥ ಗ್ರೇಟ್ ಅಥ್ಲೀಟು. 48.5 ಸೆಕೆಂಡ್ಸಲ್ಲಿ ಓಡಿದಾಗ ಆವಾಗ ಜೋರು ಮಳೆ ಬಂದಿತ್ತು ಸಾಯಂಕಾಲ. ನಂದೇನಂತಂದರೆ, ನಂದು ಒಂಥರ ಜಾಸ್ತಿ ಹೀಟ್ ಆಗೋಗ್ಬಿಟ್ರೆ ಬಾಡಿ ಸ್ಟಿಫ್ ಆಗೋಗ್ಬಿಡುತ್ತೆ. ಸೊ ಮಳೆ ಬಂದು ಕೂಲ್ ಆಗಿದ್ದಾಗ ಜಸ್ಟ್ ವಾರ್ಮ್ ಅಪ್ ಆಗಿಬಿಟ್ಟು ಒಂಥರ ರಿಲ್ಯಾಕ್ಸ್ಡ್ ಆಗಿರುತ್ತೆ ಓಡೋದಕ್ಕೆ. ನನಗೆ ಆ ಥರ ವೆದರ್ ಭಾಳ ಸೂಟಬಲ್ ಆಗಿತ್ತು ನನಗೆ. ಸಿಂಡರ್ ಟ್ರ್ಯಾಕ್ ಸ್ವಲ್ಪ ಹಾರ್ಡ್ ಆಗಿದ್ದಿದ್ರೆ ಮಳೆ ಬಂದ್ರೂ ಒಂಥರ ಸ್ಲಿಪ್ಪರಿ ಆಗಿರಲಿಲ್ಲ. ಶ್ರೀಧರ್ ಆಳ್ವಾ ಇದ್ರು ನಮ್ಮ ಕೋಚು. ಅವರು ಫಾರ್ಮರ್ ಅಥ್ಲೀಟು, ಫಾರ್ಮರ್ ನ್ಯಾಷನಲ್ ರೆಕಾರ್ಡ್ ಹೋಲ್ಡರ್ ಅಲ್ಲ, ಅವರೇ ಕೋಚ್ ಆಗಿದ್ರು ನಮಗೆ. ಅವರು ನಮ್ಮ ಜೊತೆ ದುರ್ಗಾಪುರ್ ನ್ಯಾಷನಲ್ಸ್ಗೆ ಅವರು ಕ್ಯಾಪ್ಟನ್ ಆಗಿ ಬಂದಿದ್ದರು ಒಂದ್ಸಲ. ಆಮೇಲೆ ಕೋಚ್ ಆಗಿದ್ದರು ವಿಜಯ ಬ್ಯಾಂಕ್ಗೆ, ಅವರೇ ಕೋಚು. ನನಗೆ 6th ಟ್ರ್ಯಾಕ್ ಏನೋ ಲಾಸ್ಟ್ ಟ್ರ್ಯಾಕು ಫುಲ್ ಬ್ಲಾಸ್ಟಲ್ಲಿ ಕರ್ಕೊಂಡು, ಅದು ಬಾರೋ ಮಾಡಿಕೊಂಡು ಸ್ಟಾರ್ಟಿಂಗ್ ಬ್ಲಾಕ್ಸ್ ರಾಬಿನ್ ಪಾಲ್ ಅಂತಿದ್ದ ಅಥ್ಲೀಟು, ರಾಬಿನ್ ಪಾಲ್ದು ಸ್ಟಾರ್ಟಿಂಗ್ ಬ್ಲಾಕ್ಸ್ ಬಾರೋ ಮಾಡಿಕೊಂಡು ಓಡಿದ್ದು ನಾನು. ಒಳ್ಳೆ ಸ್ಟಾರ್ಟ್ ಸಿಕ್ತು, ಒಳ್ಳೆ ಎಕ್ಸ್ಪ್ಲೋಸಿವ್ 200 ಮೀಟರ್ಸ್ ಥರ ತಗೊಂಡ್ಬಿಟ್ಟೆ ಸ್ಟಾರ್ಟ್ ಆಫು. ಫಸ್ಟ್ 200 ಮೀಟರ್ಸ್ ಒಂದು 22:5 22:6 ಏನೋ ಬಂದ್ಬಿಡ್ತು. ಆಮೇಲೆ ಅವರು ಅಲ್ಲಿ ನಿಂತ್ಕೊಂಡು ಅವರೇನೋ ಮನಸ್ಸಲ್ಲಿ ಹೇಳ್ಕೊತಾ ಇದ್ರು, ಇದೇ ಥರ ಆದರೆ ಅವ್ನು ಕಂಟಿನ್ಯೂ ಮಾಡಲ್ಲ, ಅವನು ಮಧ್ಯಾಹ್ನ ಸ್ಟಾಪ್ ಆಗಿಬಿಡ್ತಾನೆ ಅಂತ ಅಂದ್ಬಿಟ್ಟು. ಆಮೇಲೆ ಹಾಗೆ ಕೋಸ್ಟ್ ಮಾಡ್ಕೊಂಡು ಬರೀ ಅರೌಂಡ್ 300 ಮೀಟರ್ಸ್ಗೆ 35 ಸೆಕೆಂಡ್ಸ್ ಬಂತು. ಲಾಸ್ಟಲ್ಲಿ ಹಾಗೆ ಫುಲ್ಲು ಕೋಸ್ಟಿಂಗಲ್ಲಿ ಬಂದೋಯ್ತು. ಅದು ಹ್ಯಾಂಡ್ ಟೈಮ್ ಇರ್ತಾನೆ, ಸೊ ಅದರಲ್ಲಿ 48.5 ಅಂತ ಆಯಿತು. ಸೊ ಆವಾಗ ಸ್ಟೇಟಲ್ಲಿ ಬಿಲೋ 49 ಮಾಡಿದವರು ಭಾಳ ಕಮ್ಮಿ ಇದ್ದರು. ಪ್ರಭು ಒಬ್ಬ, ಕೆನೆತ್ ಪವೆಲ್ ಆವಾಗನೇ 60ಸಲ್ಲೇ ಮಾಡಿದ್ದಿದ್ದು, ಭಾಳ ಹಳೆ ಅಥ್ಲೀಟ್ ಕೆನೆತ್ ಪವೆಲ್ 48.3. ಆಮೇಲೆ ಪಿ ಸಿ ಪೊನ್ನಪ್ಪನೂ ಅಷ್ಟೇ ಅರೌಂಡ್ 48.3. ಪ್ರಭು ಮಾತ್ರ 47.6 ಬಿಲೋ 47 ಮಾಡಿದ್ದು. ಡೇವಿಡ್ ಪ್ರೇಮ್ನಾಥು ಅಷ್ಟೇ 48.3 ಚಿಲ್ಲರೆ. ಬಟ್ ಏನಂತಂದರೆ, ಅವರು ಕರ್ನಾಟಕದವ್ರು ಆದ್ರೂ ಪೊನ್ನಪ್ಪ ಮತ್ತು ಡೇವಿಡ್ಡು ಮತ್ತು ಪ್ರಭುನೂ ಅವಾಗ ಬಿಹಾರ್ ರೆಪ್ರೆಸೆಂಟ್ ಮಾಡ್ತಾಯಿದ್ರು. ಅಂದರೆ ಅವ್ರದ್ದು ಇಲ್ಲಿಂದ ಟಿಸ್ಕೋ ಮತ್ತು ಟೆಲ್ಕೋದಲ್ಲಿ ಇದ್ರಲ್ಲ, ಸೊ ಅದರಿಂದ ಬಿಹಾರ್ ಅಸೋಸಿಯೇಟೆಡ್ ಆಗಿರೋದ್ರಿಂದ ಬಿಹಾರ್ ರೆಪ್ರೆಸೆಂಟ್ ಮಾಡ್ತಾಯಿದ್ರು. ಅವರೆಲ್ಲ ಇಲ್ಲಿ ಕೆಲಸ ಮಾಡೋದೆಲ್ಲ ಇಲ್ಲೇ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ರು, ಬಟ್ ರೆಪ್ರೆಸೆಂಟ್ ಮಾತ್ರ ಬಿಹಾರ್ ಸ್ಟೇಟ್ ಮಾಡ್ತಾಯಿದ್ರು ಇಂಟರ್ ಸ್ಟೇಟ್ಗೆ. ನಾನು, ಕೈಲಾಸ್ ಮೂರ್ತಿ ಮತ್ತು ಶಿವೇಗೌಡ ಎಲ್ಲ 3 ಜನನೂ ವಿಜಯ ಬ್ಯಾಂಕ್ ಸೇರಿದ್ವಿ. ಶಿವೇಗೌಡನ ಮಗ ವಿಕಾಸ್ ಗೌಡ ಅಂತ ಅಂದ್ಬಿಟ್ಟು ಕಾಮನ್ವೆಲ್ತ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟು, ಅವ್ರ ಮಗನೇ. ಶಿವೇಗೌಡ ಟ್ರಿಪಲ್ ಜಂಪು ಮತ್ತು ಡೆಕ್ಯಾಥ್ಲನ್ ಎಲ್ಲ ಮಾಡ್ತಾಯಿದ್ರು. ಅವ್ರ ಮಗನ ಚೆನ್ನಾಗಿ ತಯಾರು ಮಾಡಿಬಿಟ್ಟು, ಅದು ಒಂಥರ ಗ್ರೇಟ್ ಅಚೀವ್ಮೆಂಟು ಅವ್ರ ಅಪ್ಪಂದು. ಮಗನಿಗಿಂತ ಅಪ್ಪಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೋದು, ಮಗನ ಆ ರೀತಿ ತಯಾರು ಮಾಡೋದು. ಚಿಕ್ಕ ಮಗುವಾಗಿರುವಾಗನೇ US ಕರ್ಕೊಂಡು ಹೊರಟೋಗ್ಬಿಟ್ರು ಅವನ್ನ. ಸೊ ಬೆಳೆದಿದ್ದೆಲ್ಲ ಅಲ್ಲೇ. ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡರ್ ಆಗಿದ್ದರಿಂದ ಇಂಡಿಯಾ ರೆಪ್ರೆಸೆಂಟ್ ಮಾಡೋಕ್ಕಾಯಿತು. ಈಗೇನಂತಂದರೆ ಸುಮಾರು ಜನ ಅಬ್ರಾಡ್ ಸೆಟಲ್ ಆಗಿದ್ದಾರೆ. ಇನ್ನು ಇವನು ತೇಜಸ್ವಿ ಶಂಕರ್ ನ್ಯಾಷನಲ್ ಹೈ ಜಂಪ್ ರೆಕಾರ್ಡ್ ಹೋಲ್ಡರು, ಆಮೇಲೆ ಹೈ ಜಂಪ್ ಬಿಟ್ಬಿಟ್ಟು ಡೆಕ್ಯಾಥ್ಲನ್ ಹಿಡ್ಕೊಂಡಿದ್ದಾನಲ್ಲ, ಅವನು US ಬೇಸ್ಡು ಅವನು. ಅದೇ ಥರ ಸಹನಾ ಕುಮಾರಿ ಮಗಳು, ಅವಳು ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಪವನ ಕುಮಾರಿ ಅಂತ ಅಂದ್ಬಿಟ್ಟು. ಅವಳು US ಅಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿ ಓದ್ತಾ ಇದ್ದಾಳೆ. ಅವಳು ಇಲ್ಲಿ ಬಂದ್ಬಿಟ್ಟು ಅಥ್ಲೀಟ್ಗಳಿಗೆ ಕಿವಿ ಮಾತು ಹೇಳೋದು ಅಂತಂದರೆ, ಬೇರೆ ಯಾರನ್ನಾದ್ರೂ ಇಂಪ್ರೆಸ್ ಮಾಡೋದಕ್ಕೋಸ್ಕರ ನೀವು ಓಡೋದಕ್ಕೋಸ್ಕರ ಹೋಗಬೇಡಿ. ನಿಮ್ಮ ಓನ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡಿ. ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡಿದ್ರೆ ಯಾವ ಟೆನ್ಷನು ಇರೋದಿಲ್ಲ. ನೀವು ಚೆನ್ನಾಗಿ ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ. ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ ಪರವಾಗಿಲ್ಲ, ಏನು ಅಷ್ಟೊಂದು ಬೇಜಾರು ಮಾಡ್ಕೋಬೇಡಿ ಅಂತಂದ್ಬಿಟ್ಟು. ಅದೇ ನೀವು ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತಂದರೆ, ಕೆಲವರು ಇರ್ತಾರೆ, ಈಗ ಗರ್ಲ್ ಫ್ರೆಂಡ್ನ ಇಂಪ್ರೆಸ್ ಮಾಡಬೇಕು, ಆ ಥರ ಎಲ್ಲ ಇರ್ತಾರೆ. ಆ ಥರ ಇಂಪ್ರೆಸ್ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಆವಾಗ ಒಂಥರ ಟೆನ್ಷನ್ ಹುಟ್ಟುತ್ತೆ, ಪರ್ಫಾರ್ಮೆನ್ಸ್ ಬರೋಲ್ಲ, ಒಂಥರ ಸ್ಟಿಫ್ ಆಗ್ತಾರೆ. ಆಮೇಲೆ ಚೆನ್ನಾಗಿ ಮಾಡದೇ ಇದ್ರೂ ಅದೇ ಒಂಥರ ವರಿ ಇರುತ್ತೆ. ನನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್, ನನಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ಬೇರೆಯವ್ರಿಗೋಸ್ಕರ ಮಾಡ್ತಾ ಇಲ್ಲ ಅಂತ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ ಅದೊಂದು ಹೇಳ್ಬೋದು. ಆಮೇಲೆ ಸ್ಟೂಡೆಂಟ್ಸ್ಗೆ ಏನು ಹೇಳೋದು ಅಂತಂದರೆ, ಅವ್ರಿಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ಟೈಮ್ ಕಮ್ಮಿ ಇರುತ್ತೆ ಓದೋದಕ್ಕೆ. ಸೊ ಬೇರೆ ಆ್ಯಕ್ಟಿವಿಟೀಸ್ ಬಗ್ಗೆ ಗಮನ ಕೊಡಬಾರ್ದು. TV ನೋಡೋದಾಗಲಿ ಯಾವುದೇ ಆಗಲಿ, ಟೈಮ್ ಕಮ್ಮಿ ಇರೋದ್ರಿಂದ ಪ್ರಾಕ್ಟೀಸ್ ಮಾಡಿ ಮುಗಿದ ಮತ್ತೆ ಮನೆಗೆ ಬಂದು ಓದೋದಷ್ಟೇ ಕೆಲಸ, ಬೇರೆ ಏನು ಇರಬಾರ್ದು. ಬೇರೆ ಇದು ಅಷ್ಟಿದ್ರೆ ಭಾಳ ಒಳ್ಳೆಯದು. ನನಗೆ ಆ್ಯಕ್ಚುಲಿ ಸ್ಪೋರ್ಟ್ಸ್ ಕೋಟಾ ಅಂತಲ್ಲ, ನಾನು ಹಾಗೆ ಬೇರೆ ಇದ್ರ ಮೂಲಕ ಸೇರಿಕೊಂಡೆ ನಾನು ಇದು ಬ್ಯಾಂಕು. ಆಮೇಲೆ ಸ್ಪೋರ್ಟ್ಸ್ಮನ್ ಅಂತ ಗೊತ್ತಾಗಿ ಸ್ಪೋರ್ಟ್ಸ್ ಆಫೀಸರ್ ನನ್ನ ಸ್ಪೋರ್ಟ್ಸ್ಮನ್ ಅಂತ ಬೇರೆ ಕಡೆ ಎಲ್ಲಿಗೂ ಟ್ರಾನ್ಸ್ಫರ್ ಮಾಡದಿದ್ದಂಗೆ ಬ್ಯಾಂಗ್ಳೂರಲ್ಲಿ ರಿಟೈನ್ ಮಾಡಿಕೊಂಡ್ರು. ಈಗ ಆಕ್ಸಿಡೆಂಟ್ ಆದಮೇಲೆ ನಾನು ಮೆಡಿಕಲ್ ಗ್ರೌಂಡ್ಸಲ್ಲಿ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ತಿರ್ಗಾ ಹೋಗಲಿಲ್ಲ. ನನಗೆ ಮೋಟರ್ ಆಕ್ಸಿಡೆಂಟ್ ಅಂತಂದರೆ, ಕಾರು ಹೊಡಿತು. ಕಾರ್ ಬಂದ್ಬಿಟ್ಟು ಇಲ್ಲಿ ಬಂಪರ್ ಹೊಡೆದ್ಬಿಟ್ಟು, ಆವಾಗ ಅಂಬಾಸಿಡರ್ ಕಾರ್ ಇತ್ತಲ್ಲ, ಅದು ಮಿನಿಸ್ಟ್ರ್ ಕಾರು. ಸೊ ಅದರಿಂದ ಏನು ಕಾಂಪನ್ಸೇಷನ್ ಏನು ಸಿಗಲಿಲ್ಲ. ಮಿನಿಸ್ಟ್ರ್ ಕಾರು ಅದೆಲ್ಲ ಇದರಿಂದ ಸ್ವಲ್ಪ ಪೊಲಿಟಿಕಲ್ ಇದೆಲ್ಲ ಇತ್ತಲ್ಲ. ಬೆಂಗಳೂರು ಶಾಂತಿನಗರಲ್ಲಿ ಆಗಿದ್ದು. ಆವಾಗ ಏನಾಗಿದೆ ಅಂತಂದರೆ, ಕಾರ್ಗೆ ಇನ್ಶೂರೆನ್ಸ್ ಕವರೇಜ್ ಇರಲಿಲ್ಲ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ. ಒರಿಜಿನಲ್ ಓನರ್ ಹತ್ರ RC ಬುಕ್ ಇರಲಿಲ್ಲ, RC ಇನ್ನೊಬ್ಬನ ಹತ್ರ ಇತ್ತು.
ಸೊ ಓನರ್ ಹಿಡಿಯೋದು ಕಷ್ಟ, ಆ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ, ನಮಗೆ ಏನು ಸಿಗಲಿಲ್ಲ ಅದರಿಂದ. ಸೊ ಅದು ನನಗೆ ಆಪ್ರೇಷನ್ ಸರಿಯಾಗಾದರೆ ಮೆಸ್ಅಪ್ ಮಾಡಿಬಿಟ್ಟು ಹಾಸ್ಪಿಟ್ಲಲ್ಲಿ ಮೆಸ್ಅಪ್ ಮಾಡಿಬಿಟ್ಟು ಹಾಸ್ಪಿಟ್ಲ್ ಒಳಗಡೆ ಇನ್ಫೆಕ್ಷನ್ ಆಗಿಬಿಟ್ಟು ಎಲ್ಲ ಥರ ಕಾಂಪ್ಲಿಕೇಶನ್ ಆಗಿಬಿಟ್ಟು ನಾನ್ ಯೂನಿಯನ್ ಆಗಿಬಿಟ್ಟು ಆಮೇಲೆ ಕಡೆಗೆ ಮೆಡ್ರಾಸ್ಗೆ ಹೋಗ್ಬಿಟ್ಟು ಆಪ್ರೇಷನ್ ಮಾಡಿಸ್ಕೊಂಡು ಅವರು ಸರಿ ಮಾಡಿದ್ರು ಅಂತಂದರೆ ಇನ್ನೂ ವರ್ಸ್ ಮಾಡಲಿಲ್ಲ, ಇರೋದ್ರಲ್ಲಿ ಇದು ಸರಿ ಮಾಡಿ. ಅದರಿಂದ ಏನಾಯಿತು ಅಂತಂದರೆ ಇನ್ಫೆಕ್ಷನ್ ಆಗಿದ್ದರಿಂದ ಒಂದು ಕಾಲು ಶಾರ್ಟ್ ಆಯಿತು. ಸೊ ಕಾಲಲ್ಲಿ ಸ್ವಲ್ಪ ಶೂ ರೇಸ್ ಮಾಡ್ಕೊಂಡು ಇದು ಮಾಡೋದು. ಏನು ಜಾಗಿಂಗ್ ಇದು ಏನು ಪ್ರಾಬ್ಲಮ್ ಏನಿಲ್ಲ, ಶಾರ್ಟು ಸ್ವಲ್ಪ ಆ್ಯಂಗ್ಯುಲೇಷನ್ ಬರುತ್ತೆ ಹಿಂಗೆ. ಅಂದರೆ ನಾನು ಯಾರೋ ರಾಂಗ್ ಅಡ್ವೈಸ್ ಕೊಟ್ಬಿಟ್ಟಿದ್ರು, ಕ್ಯಾಲಿಪರ್ ಹಾಕ್ಕೊಂಡು ನಡಿಬೋದು ಅಂತ ಅಂದ್ಬಿಟ್ಟು. ಕ್ಯಾಲಿಪರ್ ಬ್ರೋಕನ್ ಬೋನ್ ಇರುವಾಗ ಕ್ಯಾಲಿಪರ್ ಯೂಸ್ ಮಾಡೋಂಗಿಲ್ಲ. ಬ್ಯಾಕ್ ಬೋನು ಫಿಬ್ಯುಲಾ ಇದೆ ಅಲ್ಲ, ಅದರಿಂದ ಸಪೋರ್ಟ್ ಮಾಡ್ಕೊಂಡಿತ್ತು. ಫ್ರಂಟಲ್ಲಿ ಗ್ಯಾಪ್ ಇತ್ತು, ಅದು ಜಸ್ಟ್ ಸಪೋರ್ಟಿಂಗ್ ಬೋನು, ವೆಯ್ಟ್ ಬೇರಿಂಗ್ ಬೋನ್ ಅಲ್ಲ ಅದು. ಸೊ ಅದರಲ್ಲಿ ಯಾವಾಗ ನಾನು ವೆಯ್ಟ್ ಬೇರ್ ಮಾಡಿದೆ ಅದು ಬ್ರೇಕ್ ಆಯಿತು. ಬ್ರೇಕ್ ಆದಾಗ ಕಾಲು ಹಿಂಗಾಗೋಯ್ತು, ಬೆಂಡ್ ಆಗೋಯ್ತು. ಸೊ ಅದು ಆ್ಯಂಗ್ಯುಲೇಷನ್ ಎಲ್ಲ ಕರೆಕ್ಟ್ ಮಾಡಿ ಸ್ಟ್ರೇಟ್ ಮಾಡಿ ಚೆನ್ನಾಗಿ ಇದು ಮಾಡಿದ್ರು. ಇನ್ಫೆಕ್ಷನ್ ಇದ್ದಿದ್ದರಿಂದ ಫಸ್ಟ್ ಇನ್ಫೆಕ್ಷನ್ ಕಂಟ್ರೋಲಿಗೆ ಮಾಡಿಬಿಟ್ಟು ಆಮೇಲೆ ಎಕ್ಸ್ಟರ್ನಲ್ ಫಿಕ್ಸೇಟರ್ ಹಾಕಿ. ನನಗೆ ಕ್ರಚಸ್ಸಲ್ಲಿ ಭಾಳ ಅಭ್ಯಾಸ ಆಗ್ಬಿಟ್ಟಿದ್ದು, ಎಕ್ಸ್ಪರ್ಟ್ ಆಗ್ಬಿಟ್ಟಿದೆ ಕ್ರಚಸ್ಸಲ್ಲಿ ನಡೆಯೋದ್ರಲ್ಲಿ. ಒಬ್ಬನೇ ಮಾಡಿ ಹತ್ತೋದು, ಅಂದರೆ ಮಾಡಿ ಹತ್ತೋದು ಅಂತಂದರೆ ನಂಗೆ ಹೆಂಗೆ ಪ್ರಾಕ್ಟೀಸ್ ಆಯಿತು ಅಂತಂದರೆ, ನಮ್ಮ ತಾಯಿ ಮನೆಯಲ್ಲಿ ಬೆಡ್ರೂಮ್ ಮೇಲ್ಗಡೆ ಇತ್ತು ಮಾಡಿ ಮೇಲೆ. ಸೊ ಅದೊಂಥರ ನೆಸೆಸಿಟಿ ಆಗೋಯಿತು, ಬೇರೆ ವಿಧಿ ಇರಲಿಲ್ಲ. ಸೊ ಮಾಡಿಗೆ ಹೋಗ್ಬೇಕಲ್ಲ ಅಂತಂದ್ಬಿಟ್ಟು ಹಾಗೆ ಹತ್ತಿ ಅಂದರೆ ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟೆ ನಾನು. ಕ್ರಚಸ್ಸಲ್ಲಿ ಹತ್ತೋದು, ಕ್ರಚಲ್ಲಿ ಇಳಿಯೋದು ಇದು. ಆಮೇಲೆ ಏನು ಮಾಡಿದೆ ಅಂದರೆ ಚೆಕಪ್ಗೆಲ್ಲ ಹೋಗುವಾಗ ಆವಾಗ ಮೈಸೂರು ಟು ಬ್ಯಾಂಗ್ಳೂರು ಮೀಟಗೇಜು, ಮೆಡ್ರಾಸ್ಗೆ ಚೆಕಪ್ಗೆ ಹೋಗ್ತಾ ಇದ್ದೆ ನಾನು. ರಿಸರ್ವೇಷನ್ ಮಾಡಿಸ್ಕೊಂಡು ನಾನೊಂದು ಸ್ಲಿಂಗ್ ಬ್ಯಾಗ್ ಹ್ಯಾಕ್ ಮಾಡಿಕೊಂಡು ಅದ್ರಲ್ಲಿ ಲಗೇಜ್ ಎಲ್ಲ ಇಟ್ಕೊಂಡು ಕ್ರಚಸ್ ಇಟ್ಕೊಂಡು ಟ್ರೈನ್ ಹತ್ತೋದು ಇಳಿಯೋದೆಲ್ಲ ಮಾಡಿಬಿಡ್ತಾಯಿದ್ದೆ ಆರಾಮಾಗಿ ಕೂಲಾಗಿ. ಹಾಸ್ಪಿಟ್ಲಲ್ಲೆಲ್ಲ ಕೇಳೋರು, ಏನು ಈ ರೀತಿ ಹತ್ತೀರಾ, ಈ ರೀತಿ ಇಳಿತೀರಾ ಅಂತಂದ್ಬಿಟ್ಟು. ಸೊ ಅದಾದ ಮತ್ತೆ ಗ್ರ್ಯಾಜುವಲಾಗಿ ಸ್ಟಾರ್ಟ್ ಮಾಡಿಕೊಂಡೆ ಸ್ವಲ್ಪ ಜಾಗಿಂಗು ಸ್ಟ್ರೈಡಿಂಗ್ ಎಲ್ಲ. ಫಸ್ಟು ಶುರು ಮಾಡ್ಕೊಳ್ಳುವಾಗ ನನಗೇನೋ ಒಂಥರ ಮಗು ನಡೆಯೋಕ್ಕೆ ಶುರು ಮಾಡುತ್ತಲ್ಲ, ನನಗೆ ನಡೆಯೋಕ್ಕೆ ಶುರು ಮಾಡಿದಾಗ ಯಾವ ಥರ ಫೀಲಿಂಗ್ ಇರುತ್ತೆ ಆ ಥರ ಫೀಲಿಂಗ್ ಒಂಥರ ಆಗ್ತಾಯಿತ್ತು. ಆಮೇಲೆ ಗ್ರ್ಯಾಜುವಲಾಗಿ ಒಂಥರ ರಿದಮ್ ಬಂದೋಯ್ತು. ರಿದಮ್ ಬಂದ್ಬಿಟ್ಟು ಒಂದು 15 ದಿವಸದಲ್ಲಿ ಒಂಥರ ಸ್ಟ್ರೈಡಿಂಗ್ ಎಲ್ಲ ಬಂದೋಯ್ತು, ಆಟೋಮೆಟಿಕ್ಕಾಗಿ ಬಂದೋಯ್ತು. ಅಂದರೆ ಅಥ್ಲೀಟ್ ಆಗಿದ್ದರಿಂದ ಮುಂಚೆ. ಸೊ ನನಗೆ ಒಂಥರ ಆಶ್ಚರ್ಯ ಆಯ್ತು ಅದು. ನಾನು ಅಷ್ಟು ಒಬ್ಬನೇ ಸೆಲ್ಫ್ ಟ್ರೈನಿಂಗ್ ಮಾಡಿದ್ರೆ ಅದು ಇದು ಬುಕ್ಸ್ ರೆಫರ್ ಮಾಡ್ತಾಯಿದ್ದೆ. ಬುಕ್ಸ್ ರೆಫರ್ ಮಾಡಿಕೊಂಡು ಈಗ ಫಾರಿನ್ ಬುಕ್ಸ್ ಎಲ್ಲ ರೆಫರ್ ಮಾಡಿದ್ರೆ ಅವ್ರು ಎಷ್ಟು ಮಾಡ್ತಾರೆ ವರ್ಕ್ಲೋಡು, ಅದರಲ್ಲಿ ಕಾಲು ಭಾಗ ನಾನು ಮಾಡ್ತಾಯಿದ್ದೆ. ಅದು ಜಾಸ್ತಿ ಆಗೋದು, ನನಗೆ ಸೂಟ್ ಆಗ್ತಾ ಇರಲ್ಲ, ನನ್ನ ಫಿಸಿಯಾಲಜಿಗೆ ಸೂಟ್ ಆಗಲ್ಲ. ಅಲ್ಲೆಲ್ಲ ಸ್ವಲ್ಪ ಜೋರಾಗಿರ್ತಾರಲ್ಲ, ಸೊ ನಮ್ಮ ಫಿಸಿಯಾಲಜಿಗೆ ಸೂಟ್ ಆಗೋ ಥರ ಮಾಡ್ತಾರೆ. ಅವ್ರು ಮಾಡ್ತಾರೆ ಅಂತ ನಾವು ಅದೇ ಥರ ಕಾಪಿ ಮಾಡೋಕ್ಕೆ ಹೋದರೆ ಇಂಪ್ರೂವ್ ಆಗೋದು ಬದಲು ಇನ್ನೂ ಡೌನ್ ಆಗುತ್ತೆ. ಎಕ್ಸ್ಪ್ಲೋಸಿವ್ ಎಕ್ಸಸೈಸಸ್ ಎಲ್ಲ ತುಂಬ ಮಾಡಿ ಒಂಥರ ಹೆಲ್ಪ್ ಆಗೋದು ನನಗೆ. ಬೆಂಗಳೂರಲ್ಲಿದ್ದಾಗ ಏನು ಮಾಡ್ತಾ ಇದ್ದೆ ಅಂತಂದರೆ, ನೀಟ್ ಇದೆ ಅಂತಂದರೆ ಬೆಳಗ್ಗೆ ಬಂದ್ಬಿಟ್ಟು ಜಂಪ್ ಸ್ಕ್ವಾಟ್ಸು ಮತ್ತು ಸ್ನ್ಯಾಚು ಮಾಡಿಬಿಟ್ಟು ಹೋಗ್ತಾಯಿದ್ದೆ, ಒಂದು ಎಕ್ಸ್ಪ್ಲೋಸಿವ್ನೆಸ್ ಬರುತ್ತೆ ಅಂತ. ನನಗೆ ರೇಸಿಗೆ ಹೆಲ್ಪ್ ಆಗೋದು ಭಾಳ. ನನಗೆ ಸ್ಪೋರ್ಟ್ಸ್ ಬಗ್ಗೆ ನನ್ನ ಬಗ್ಗೆನು ಅಂತಂದರೆ, ನಾನು ಒಂಥರ ಸ್ವಲ್ಪ ಲೈಟಾಗಿ ತಗೊಂಡ್ಬಿಟ್ಟೆ. ನನ್ನ ಪ್ರಯಾರಿಟೀಸ್ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ. ಇಲ್ಲಿದ್ದಾಗ ಚೆನ್ನಾಗಿ ಮಾಡ್ತಾಯಿದ್ದೆ, ಅಲ್ಲಿ ಹೋದ ಮತ್ತೆ ಕೆಲವು ಸಲ ಅಲ್ಲಿ ಲೈಟಾಗಿ ಟ್ರೈನಿಂಗ್ ಟೈಮಲ್ಲಿ ಪ್ರಾಕ್ಟೀಸ್ ಮಾಡದೇ ಇರೋದು, ಆ ಥರ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ಅದೊಂಥರ ಅನಿಸುತ್ತೆ ಕೆಲವು ಜ್ಞಾಪಿಸ್ಕೊಂಡ್ರೆ.